ಮನೇಲಿ ಯಾವುದೇ ರೀತಿ ತರಕಾರಿ ಇಲ್ಲದೆ ಇದ್ದಾಗ ಚಟ್ಪಟ್ ಅಂತ 5 ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡಿಬಿಡ್ಬೋದು. ಈ ರೀತಿ ಬೆಳ್ಳುಳ್ಳಿ ಖಾರದನ್ನ ಟ್ರೈ ಮಾಡಿ ನೋಡಿ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಕುಟಾಣಿಲಿ ನಾನು ಒಂದು 15 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ನಾವಿಲ್ಲಿ ಚಚ್ಚಿ ತೊಗೋತಾ ಇದ್ದೀವಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಖಾರನ ಕಡಿಮೆ ಹಾಕಿದ್ದೀನಿ, ನೀವು ಜಾಸ್ತಿ ಹಾಕ್ಕೋಬೋದು. ನಂತರ ಒಂದು ಪ್ಯಾನ್ನ ಬಿಸಿ ಆಗೋದಕ್ಕಿಟ್ಟು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ನಮಗೆ ಇಲ್ಲಿ ಸ್ವಲ್ಪ ಬಿಸಿ ಆಗಬೇಕು ನೋಡಿ. ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಕಡಲೆ ಬೀಜನ 1-2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಿ. ಕಡಲೆ ಬೀಜ ಅಲ್ಲಲ್ಲಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಹುರಿದ ಮೇಲೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗೆದಿಟ್ಕೋಬೇಕು ಒಂದು ಪ್ಲೇಟಿಗೆ. ನಂತರ ಇದೇ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇವೆರಡನ್ನ 2 ನಿಮಿಷ ನಾವು ಹುರ್ಕೋಬೇಕಾಗುತ್ತೆ. ಜೀರಿಗೆ ಚಟಪಟ ಅಂದರೆ ಸಾಕು. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಲೈಟಾಗಿ. ಇದರಲ್ಲಿ 1 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನೂ ನಮಗಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಕರಿಬೇವನ್ನ ಹಾಕಿದ್ದೀನಿ. ಇವೆರಡನ್ನೂ ಸಹ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಬೆಳ್ಳುಳ್ಳಿ ಖಾರನ ನಾವು ಚಚ್ಚಿಟ್ಕೊಂಡಿದ್ವಲ್ಲ, ಆ ಖಾರನ ಇಲ್ಲಿ ಹಾಕೋತಾ ಇದ್ದೀವಿ ನೋಡಿ. ಖಾರ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕಾಗತ್ತೆ. ಈ ಬೆಳ್ಳುಳ್ಳಿ ಖಾರದನ್ನು ನಿಮಗೆ ಚಟ್ಪಟ್ ಅಂತ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾವಿಲ್ಲಿ ಅನ್ನನ ಸೇರಿಸಿದ್ದೀನಿ ನಾನು. ಇಲ್ಲಿ ರಾತ್ರಿ ಉಳಿದಿರೋ ಅನ್ನದಿಂದ ಸಹ ನೀವು ಸುಲಭವಾಗಿ ಈ ತಿಂಡಿನ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಟೇಸ್ಟನ್ನು ನೋಡಿಕೊಂಡು ನೀವು ಉಪ್ಪನ್ನ ಹಾಕೋಬೇಕಾಗತ್ತೆ. ನಾನು ಇಲ್ಲಿವರೆಗೂ ಉಪ್ಪನ್ನು ಸೇರಿಸಿಲ್ಲ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನಿಲ್ಲಿ ಸಾಲ್ಟ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡಿ ಮತ್ತು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅನಂತರ ನಾವು ಹುರಿದಿಟ್ಕೊಂಡಿದ್ವಲ್ಲ, ಆ ಕಡಲೆ ಬೀಜನ ಸೇರಿಸ್ಕೋಬೇಕಾಗತ್ತೆ. ಕಡಲೆ ಬೀಜನ ನೀವು ಈರುಳ್ಳಿ ಜೊತೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮೆತ್ತಗಾಗುತ್ತೆ. ಈ ರೀತಿ ಹುರಿದು ತೆಗೆದಿಟ್ಕೊಂಡು ನಂತರ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಖಾರದ ರೈಸು ರೆಡಿಯಾಗಿದೆ. ಈ ರೈಸ್ನ ನೀವು ಲೆಫ್ಟ್ ಓವರ್ ರೈಸಿಂದ ಸಹ ಮಾಡ್ಕೋಬೋದು. ರಾತ್ರಿ ಉಳಿದಿರೋ ಅಂಥ ಅನ್ನನ ಬಳಸಿ ಸೂಪರ್ ಟೇಸ್ಟಿಯಾಗಿರೋವಂಥ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಬಿಡ್ಬೋದು. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.